ಆತ್ಮ ನಮಸ್ತೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದ ಆಚರಣೆನ ಹೇಗ್ ಮಾಡಿದ್ವಿ ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದ್ ವಾರಕ್ ಮುಂಚೆನೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕಂಪ್ಲೀಟ್ ಒಂದ್ ವಾರ ಬೇಕಾಯ್ತು ನನ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಮನೆ ಎಲ್ಲ ಸ್ವಚ್ಛ ಮಾಡುವಷ್ಟರಲ್ಲಿ ನಮ್ಮ ಅತ್ತೆ ರಾಗಿನ ಕ್ಲೀನ್ ಮಾಡ್ತಾ ಇದ್ರು. ಇದು ತೊಳೆದು ಇಟ್ಟಿರುವಂತ ರಾಗಿ. ನಾವು ಈ ಹಬ್ಬಕ್ಕೆ ಉರಿದ ರಾಗಿ ಹಿಟ್ಟಿನ ಉಂಡೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಿಪರೇಷನ್ಸ್ ನಡೀತಾ ಇದೆ. ಇಲ್ಲಿ ನಾವು ಕ್ಲೀನ್ ಮಾಡಿರುವಂತ ರಾಗಿನ ತಗೊಂಡು ಇದಕ್ಕೆ ಸ್ವಲ್ಪ ಮಜ್ಜಿಗೆಗೆ ಉಪ್ಪನ್ನ ಬೆರೆಸ್ಕೊಂಡು ಹೀಗೆ ನೆನೆಸಿ ಇಡಬೇಕು. ಒಂದೇ ಸರಿ ನಾವು ಕಲ್ಸ್ಕೊಂಡಿರುವಂತ ಮಜ್ಜಿಗೆನ ಇಲ್ಲಿ ಬೆರೆಸಬಾರ್ದು. ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ತಾ ಹೋಗ್ಬೇಕು. ತುಂಬಾ ನೀರಾಗಿ ಕೂಡ ಆಗ್ಬಾರ್ದು. ಇಲ್ಲಿ ರಾಗಿ ಮಜ್ಜಿಗೆಯಲ್ಲಿ ಸ್ವಲ್ಪ ನೆನಿಬೇಕು ಅಷ್ಟೇ. ಈಗ ಸಮಯ ಬೆಳಗ್ಗೆ 9 ಗಂಟೆ ಆಗಿದೆ. ಇದನ್ನ ಹೀಗೆ ಒಂದ್ ತಟ್ಟೆ ಮುಚ್ಚಿ ಮಧ್ಯಾಹ್ನ ಒಂದು 3 ಗಂಟೆವರೆಗೂ ನೆನೆಯೋದಕ್ ಬಿಡ್ಬೇಕು. ಅದಾದ್ಮೇಲೆ ಇದನ್ನ ಹುರ್ಕೊಳ್ಳೋಣ. ಬೇಕಾದ್ರೆ ನೀವಿಲ್ಲಿ ರಾತ್ರಿ ಕೂಡ ನೆನೆಸಿ ಇಟ್ಟು ಬೆಳಗ್ಗೆ ಇದನ್ನ ಹುರ್ಕೊಳ್ಬಹುದು. ಇನ್ನು ನಾನಲ್ಲಿ ಸ್ನಾನ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಡೀ ಮನೇನ ಒಂದ್ ವಾರದಿಂದ ಕ್ಲೀನ್ ಮಾಡ್ಕೊಂಡೆ, ಆದ್ರೆ ದೇವ್ರ ಮನೆ ಮಾತ್ರ ಮುಟ್ಟಿರ್ಲಿಲ್ಲ. ಯಾಕೆಂದ್ರೆ ಹಬ್ಬದ ದಿನ ಹೇಗಿದ್ರು ಕ್ಲೀನ್ ಮಾಡ್ಕೊಳ್ಬೇಕಿತ್ತಲ್ಲ. ಸೊ ಹಾಗಾಗಿ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ದೇವ್ರ ಸಾಮಾನ್ ಎಲ್ಲ ಇದೆ ಅದೆಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ರೆ ಆಗುತ್ತೆ ಅಂತ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡುವಂತ ಶಿವರಾತ್ರಿ ಹಬ್ಬ ಶಿವ ಭಕ್ತರ ಪಾಲಿಗೆ ಮಂಗಳಕರವಾದ ದಿನ. ನಾವು ಆಚರಣೆ ಮಾಡುವಂತ ಬೇರೆ ಎಲ್ಲಾ ಹಬ್ಬಗಳಿಗಿಂತ ಈ ಶಿವರಾತ್ರಿ ಹಬ್ಬ ತುಂಬಾನೇ ವಿಭಿನ್ನ. ಯಾಕೆ ಅಂದ್ರೆ ಬೇರೆ ಎಲ್ಲಾ ಹಬ್ಬಗಳಲ್ಲೂ ನಾವು ದೇವರನ್ನ ಬೆಳಿಗ್ಗೆ ದೇವರಿಗೆ ಪೂಜೆ ಸಲ್ಲಿಸ್ತೀವಿ. ಆದ್ರೆ ಶಿವರಾತ್ರಿಯಲ್ಲಿ ನಾವು ರಾತ್ರಿ ಇಲ್ಲಿ ಪೂಜೆಯನ್ನ ಮಾಡ್ತೀವಿ. ಪೂಜೆ ಭಜನೆಗಳನ್ನ ಮಾಡ್ತೀವಿ. ರಾತ್ರಿ ಅಂದ್ರೆ ಕತ್ತಲು. ಕತ್ತಲು ಅಂತಂದ್ರೆ ಅಜ್ಞಾನ. ಅಜ್ಞಾನದಿಂದ ನಮ್ಮನ್ನು ಸುಜ್ಞಾನದ ಕಡೆಗೆ ನಡೆಸು ಅಂತ ಭಗವಂತನನ್ನ ಕೇಳಿಕೊಳ್ಳುವಂತದ್ದೇ ಶಿವರಾತ್ರಿ ಹಬ್ಬ. ಈ ಹಬ್ಬದ ವಿಶೇಷಗಳು ಏನು ಅಂತಂದ್ರೆ ಉಪವಾಸ ಮಾಡೋದು. ಉಪ ಅಂದ್ರೆ ಹತ್ತಿರ, ಉಪವಾಸ ಅಂತಂದ್ರೆ ದೇವರಿಗೆ ಹತ್ತಿರವಾಗುವಂತ ಕೆಲಸ. ಈ ಹಬ್ಬದ ಉಪವಾಸ ಅತಿ ಶ್ರೇಷ್ಠ. ಉಪವಾಸ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ಫಲಹಾರವನ್ನ ಸೇವಿಸಬಹುದು. ಹಬ್ಬದ ದಿನ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡಿ ದೇವರ ಪೂಜೆ ಭಜನೆಗಳನ್ನ ಮಾಡಿ ಬೆಳಿಗ್ಗೆ ಆಹಾರವನ್ನ ಸೇವಿಸಬಹುದು. ಆ ದಿನ ಸೂರ್ಯಾಸ್ತವಾದ ಮೇಲೆ ಮಲಗುವಂಥದ್ದು. ಇನ್ನ ಈ ಹಬ್ಬ ಮಾಡೋದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಯಾಕೆ ಅಂತಂದ್ರೆ ಶಿವರಾತ್ರಿ ಆದ್ಮೇಲೆ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುತ್ತೆ. ಹೀಗೆ ಕ್ಲೈಮೇಟ್ ಚೇಂಜ್ ಆದಾಗ ಉಸಿರಾಟದ ತೊಂದರೆ, ಶೀತ, ಕೆಮ್ಮು ಹೀಗೆ ಸಕಲ ಕಾಯಿಲೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಸಕಲ ಕಾಯಿಲೆಗೂ ಉಪವಾಸವೇ ಮದ್ದು ಅಂತ ಹೇಳ್ತಾರೆ. ನಾವು ಉಪವಾಸ ಇದ್ದು ಶಿವನಿಗೆ ಪೂಜೆ ಮಾಡಿ ಬಿಲ್ವಪತ್ರೆಯನ್ನ ಅರ್ಪಿಸುವುದರಿಂದ ಬಿಲ್ವಪತ್ರೆ ವಾಸನೆ ನಮ್ಮ ಮೂಗಿನಿಂದ ದೇಹಕ್ಕೂ ಸೇರುತ್ತೆ. ಇದರಿಂದ ಹಲವು ರೋಗ ರುಜಿನಗಳಿಂದ ಮುಕ್ತಿ ದೊರೆಯುತ್ತೆ. ನಮ್ಮನೇಲಿ ಹಿತ್ತಾಳೆ ಸಾಮಾನ ನಾವು ಹುಣಸೆ ಹಣ್ಣು ಹಾಕಿನೇ ತೊಳೆಯುವಂಥದ್ದು. ಹುಣಸೆ ಹಣ್ಣು ಬೀಳ್ತಾ ಇದ್ದ ಹಾಗೆ ಪಾತ್ರೆ ಪಳಪಳ ಅನ್ನತ್ತೆ. ದೇವ್ರ ಮನೆ ಸಾಮಾನೆಲ್ಲ ತೊಳೆದಿದ್ದಾಗಿದೆ. ಈಗ ನಾನು ಸಾಮಾನೆಲ್ಲ ತೊಳೆಯುವಷ್ಟರಲ್ಲಿ ಮಕ್ಳದಾಗ್ಲೇ ಸ್ನಾನ ಕೂಡ ಆಗಿತ್ತು. ನಾನು ಈ ಕಡೆನೆ ಬ್ಯುಸಿ ಆಗಿದ್ದರಿಂದ ಅವ್ರಿಗೆ ಬಟ್ಟೆ ತಕ್ಕೊಡೋದಕ್ಕೆ ಹೋಗಿರ್ಲಿಲ್ಲ. ನೋಡಿ ಇದು ಅವರೇ ರೆಡಿ ಆಗಿ ಬಂದಿರೋದು. ನಮ್ ಜೇನುಗೆ ಫೋಟೋಸ್ ಅಂದ್ರೆ ಇಷ್ಟಾನೇ ಆಗಲ್ಲ. ಒಂದೇ ಒಂದ್ ಫೋಟೋ ತೆಗಿತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು ನಿಂತ್ಕೊಂತಾ ಇರ್ಲಿಲ್ಲ. ಏನೇನೋ ಚೇಷ್ಟೆಗಳೆಲ್ಲ ಮಾಡೋದು ಎಲ್ಲ ಮಾಡ್ತಾ ಇದ್ದಂಥದ್ದು. ಆದ್ರೆ ಇವತ್ ಮಗು ಎಷ್ಟ್ ಚೆನ್ನಾಗ್ ಬಂದು ಅಮ್ಮ ನಂಗೊಂದ್ ಫೋಟೋ ತೆಗಿಯಮ್ಮ ಅಂತ ರೆಡಿಯಾಗಿ ಬಂದು ನಿಂತಿರೋದಿದು. ನಾನು ಅಷ್ಟು ಬ್ಯುಸಿ ಆಗಿದ್ರು ಸರಿ ಓಕೆ ಬಾ ಒಂದೆರಡು ಫೋಟೋ ತಾನೆ ಅಂತ ಬಂದು ಫೋಟೋ ತಕ್ಕೊಟ್ಟು. ನಮ್ ಮನೇಲಿ ಏನೇ ಇದ್ರುನು ಅದು ಇವ್ರ ಆದ್ಮೇಲೆನೆ ಫಸ್ಟ್ ಅವ್ರ ಪ್ರಯಾರಿಟಿ. ಇವ್ರ ವಿಷಯ ಬಂದ್ರೆ ಇನ್ ಮಿಕ್ಕಿದ ಕೆಲ್ಸಗಳೆಲ್ಲ ಆಟೋಮೆಟಿಕ್ ಆಗಿ ಪೋಸ್ಟ್ಪೋನ್ ಆಗುತ್ತೆ. ಫಸ್ಟ್ ಅವ್ರು ತಿಂದಿದಾರ ಇಲ್ವಾ ಅನ್ನೋದಾದ್ಮೇಲೆನೆ ನನ್ನ ನೆಕ್ಸ್ಟ್ ಕೆಲ್ಸಗಳು ಸ್ಟಾರ್ಟ್ ಆಗೋದು. ಎಲ್ಲಾರ ಮನೆಯಲ್ಲೂ ಹೀಗೆ ಅಲ್ವಾ? ಹಬ್ಬದ ದಿನ ಇಬ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾ ಇದಾರೆ. ಇದ್ ನೋಡೋದಕ್ಕೆ ಒಂದ್ ಚಂದ. ಅದಕ್ಕೆ ಹೆಣ್ಮಕ್ಳು ಇರ್ಬೇಕು ಅಂತ ಹೇಳೋದು. ಇನ್ನು ಫೋಟೋ ತಕ್ಕೊಟ್ ಬಂದು ನನ್ ಕೆಲ್ಸನ ಮುಂದುವರಿಸ್ತಾ ಇದೀನಿ. ಇನ್ನು ಶಿವರಾತ್ರಿ ಹಬ್ಬನ ಯಾಕೆ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ದೇವಾನುದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡುವಾಗ ಅಮೃತಕ್ಕೂ ಮೊದಲು ಆಲಾಹಲ ಹೊರಬರುತ್ತೆ. ಈ ಆಲಾಹಲಕ್ಕೆ ಇಡೀ ಪ್ರಪಂಚವನ್ನೇ ನಾಶ ಮಾಡುವಂತ ಶಕ್ತಿ ಇರುತ್ತೆ. ಶಿವ ಪರಮಾತ್ಮರು ಈ ಪ್ರಪಂಚವನ್ನ ಉಳಿಸುವ ಸಲುವಾಗಿ ಆ ವಿಷವನ್ನ ಕುಡಿಯುತ್ತಾರೆ.
ಆಗ ಪಾರ್ವತಿ ದೇವಿಯು ಆ ವಿಷವು ದೇಹದ ಒಳಗೆ ಇಳಿಯಬಾರದು ಎಂಬ ಕಾರಣಕ್ಕೆ ಗಂಟಲನ್ನು ಕೈಯಿಂದ ಗಟ್ಟಿಯಾಗಿ ಹಿಡಿಯುತ್ತಾರೆ. ಆಗ ಕತ್ತು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹೀಗೆ ಶಿವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬರುತ್ತೆ. ಹೀಗೆ ರಾತ್ರಿ ಇಡೀ ಶಿವ ಪಾರ್ವತಿಯರನ್ನು ಎಚ್ಚರ ಇಡುವ ಸಲುವಾಗಿ ದೇವಾನುದೇವತೆಗಳು ಭಜನೆ ಮಾಡುತ್ತಾರೆ. ಶಿವ ಆಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದ ದಿನವೇ ಮಹಾಶಿವರಾತ್ರಿ. ಹೇಗೆ ದೇವಾನುದೇವತೆಗಳು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವ ಭಜನೆ ಮಾಡಿ ಶಿವ ಪಾರ್ವತಿಯರನ್ನು ಇಡೀ ರಾತ್ರಿ ಎಚ್ಚರವಿರುವಂತೆ ಮಾಡುತ್ತಾರೋ ಅವರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಹಾಗೆ ಭಕ್ತಾದಿಗಳು ಉಪವಾಸ ವ್ರತಗಳನ್ನು ಮಾಡಿ ರಾತ್ರಿ ಇಡೀ ಜಾಗರಣೆ ಇದ್ದು ಮತ್ತೆ ಮಾರನೆಯ ದಿನ ಆಹಾರವನ್ನು ಸೇವಿಸುತ್ತಾರೆ. ಹೀಗೆ ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಎನ್ನುವ ನಂಬಿಕೆ. ಇವತ್ತಿನ ದಿನ ಶಿವನಿಗೆ ಅಭಿಷೇಕಗಳನ್ನು ಕೂಡ ಮಾಡ್ತಾರೆ. ಶಿವ ಮೊದಲೇ ಅಭಿಷೇಕ ಪ್ರಿಯ. ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಪವಿತ್ರ ಜಲ ಹೀಗೆ ಪಂಚಾಮೃತಗಳಿಂದ ಅಭಿಷೇಕವನ್ನ ಮಾಡ್ತಾರೆ. ಇವತ್ತಿನ ದಿನ ಶಿವನಿಗೆ ಭಕ್ತಿಯಿಂದ ನಾವು ಒಂದು ಕಡ್ಡಿ ಬಿಲ್ವಪತ್ರೆ ಎಲೆಯನ್ನ ಶಿವನಿಗೆ ಅರ್ಪಿಸಿದ್ರು ಕೂಡ ಶಿವ ಒಲಿತಾನೆ. ಇವತ್ತು ನನ್ನ ಪೂಜೆ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿತ್ತು. ನಮ್ಮ ಮನೆಯಲ್ಲಿ ನಮ್ಮತ್ತೆ ಮತ್ತೆ ನಮ್ಮ ಯಜಮಾನ್ರು ಉಪವಾಸ ಇರ್ತಾರೆ. ಶಿವರಾತ್ರಿ ಇಡೀ ದಿನ ಉಪವಾಸ ಇದ್ದು ಮಾರನೇ ದಿನ ಬೆಳಿಗ್ಗೆ ಎಡೆ ಇಡ್ತೀವಿ ನಾವು. ಅದಾದ್ಮೇಲೆ ಊಟನ ಮಾಡ್ತಾರೆ. ನಾನು ಕ್ಯಾರಿಂಗ್ ಇದ್ದೆ ಮತ್ತೆ ಬಾಣಂತಿ ಹೀಗೆ ಹೇಳಿ ಈ ವ್ರತನ ಮಾಡೋದಕ್ಕಾಗಿರ್ಲಿಲ್ಲ. ಈ ವರ್ಷನೂ ನನ್ ತಲೆಯಲ್ಲಿ ಡೌಟ್ ಇತ್ತು, ಮಕ್ಳು ಇರೋದ್ರಿಂದ ಹೇಗೆ ಮಾಡೋದಕ್ಕಾಗತ್ತಾ ಆಗಲ್ವಾ ಅಂತ ಹೇಳಿ. ಆದ್ರೆ ಒಂದೇ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಂಡು ಇಲ್ಲ ಉಪವಾಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದೆ. ನನ್ನ ಇಡೀ ದಿನ ಯಾವಾಗ್ಲೂ ನನ್ನ ಮಕ್ಳಿಗೆ ಅಂತಾನೆ ಟೈಮ್ ಸ್ಪೆಂಡ್ ಆಗ್ತಾ ಇತ್ತು. ಬಟ್ ಶಿವರಾತ್ರಿ ದಿನ ಮಾತ್ರ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಪಾಪ ಇಬ್ರೂನು ನನ್ನ ಹತ್ರ ಬರ್ಲಿಲ್ಲ. ನಮ್ ಕೆಲ್ಸಗಳಿಗೆ ಬಂದು ಡಿಸ್ಟರ್ಬ್ ಮಾಡೋದಾಗ್ಲಿ ಇಲ್ಲ ಆಚೆ ಕರ್ಕೊಂಡು ಹೋಗುವಂತ ಹಠ ಮಾಡೋದಾಗ್ಲಿ ಒಂದ್ ಚೂರು ಹಠ ಮಾಡ್ದಿರ ಅವತ್ತು ಎಷ್ಟು ಚೆನ್ನಾಗಿ ಅವ್ರಿಬ್ರೇ ಆಟ ಆಡ್ಕೊಂಡಿದ್ರು ಅಂತಂದ್ರೆ ನನಗೆ ಇದು ಆಶ್ಚರ್ಯ ಅಂತ ಅನ್ನಿಸ್ತು. ಆದ್ರೆ ನನ್ ಕೈಯಲ್ಲಿ ಬೆಳಿಗ್ಗೆವರೆಗೂ ಉಪವಾಸ ಇರೋದಕ್ಕಾಗಲ್ಲ. ಹಾಗಾಗಿ ನಾನು ಸಾಯಂಕಾಲದವರೆಗೂ ಇದ್ದು ರಾತ್ರಿಗೆ ನಾವು ಚಪಾತಿ ಮಾಡ್ಕೊಂಡ್ವಿ, ಅನ್ನದ ಐಟಮ್ಸ್ ತಿನ್ಬಾರ್ದು ಅಂತ ಹೇಳಿ. ಇಲ್ಲಿ ಮಂಗಳಾರತಿ ಮಾಡೋ ಟೈಮು. ನನ್ ಮಕ್ಳು ಇಲ್ದಿರಾ ಮಂಗಳಾರತಿ ನಂಗೆ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ. ನಾವ್ 3 ಜನ ಇಟ್ಕೊಂಡ್ ಮಾಡಿದ್ರೇನೆ ನನ್ಗೆ ಒಂಥರ ತೃಪ್ತಿ, ಪೂಜೆ ಆಗಿದೆ ಅನ್ನೋ ಭಾವ. ಮಕ್ಳಿಗೆ ಅಂತ ಮಾತ್ರ ದೋಸೆ ಮಾಡಿದ್ವಿ. ಅವರಿಬ್ರು ಏನು ಪಲ್ಯ ಚಟ್ನಿ ಬೇಕು ಅಂತ ಏನು ಕೇಳಲ್ಲ, ತುಪ್ಪ ಒಂದಿದ್ರೆ ಸಾಕು ತಿಂತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ರಾಗಿನ ಹುರಿತಾ ಇದೀವಿ. ಇಲ್ಲಿ ನಾವು ಒಂದು ಕವರ್ ಆಗಿರೋಂತ ತಪ್ಪಲೆನ ಇಡ್ಬೇಕಾಗತ್ತೆ. ಯಾಕೆ ಅಂದ್ರೆ ರಾಗಿ ಚಿಟಪಟ ಅಂದಾಗ ಆಚೆಗೆ ಹಾರುತ್ತೆ. ಹಾಗಾಗಿ ಮತ್ತೆ ಫ್ಲೇಮ್ ನ ಕಡಿಮೆ ಮಾಡ್ಕೊಳ್ಬಾರ್ದು, ಇದು ಹೈ ಫ್ಲೇಮ್ ಅಲ್ಲೇ ಉರಿಬೇಕು. ಸ್ವಲ್ಪನೇ ರಾಗಿನ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಹೀಗೆ ಕೈ ಆಡಿಸ್ತಾ ಇರ್ಬೇಕು. ರಾಗಿ ಯಾವಾಗ ಚಿಟಪಟ ಚಿಟಪಟ ಅಂತ ಸೌಂಡ್ ಆಗುತ್ತೆ, ಆಚೆಗೆ ಎಗ್ರೋದಕ್ಕೆ ಶುರು ಆಗುತ್ತೆ, ಆಗ ಅದ್ರ ಮೇಲೆ ಒಂದು ತಟ್ಟೆಯನ್ನ ಕವರ್ ಮಾಡ್ಬೇಕು. ಹೀಗೆ ಹುರಿದಿರುವಂತದನ್ನ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ರಾಗಿನ ಹೀಗೆ ಹುರ್ಕೊಂಡು ಎತ್ತಿಡ್ಬೇಕು. ಅದನ್ನ ಆಮೇಲೆ ಮಿಲ್ಗೆ ಹಾಕ್ಸ್ಕೊಂಡ್ ಬರ್ಬೇಕಾಗತ್ತೆ. ನಮ್ ಜೇನಿಗೆ ಸ್ಕೂಲ್ ಡೇ ಮುಗಿಸ್ಕೊಂಡ್ ಬಂದ ಮಾರನೇ ದಿನದಿಂದಾನೇ ಸ್ವಲ್ಪ ಲೈಟ್ ಆಗಿ ಜ್ವರ ಇತ್ತು. ಇವತ್ತಿಗೆ ಆಲ್ರೆಡಿ ಇದು 3rd ಡೇ. ಸೊ ಮಗು ಜಾಮೂನ್ ಆಸೆ ಪಡ್ತಾ ಇತ್ತು. ಜ್ವರ ಬಂದಾಗ ಮಕ್ಳು ಏನೇ ಕೇಳಿದ್ರು ಕೊಡ್ಬೇಕಂತೆ, ಅವಾಗ ಜ್ವರ ಬೇಗ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾ ಇಲ್ಲಿ ಒಂದ್ ಪ್ಯಾನ್ಗೆ ತುಪ್ಪನ ಹಾಕೊಳ್ತಾ ಇದೀನಿ ಜಾಮೂನ್ನ ಕರಿಯೋಣ ಅಂತ ಹೇಳಿ. ಹಾಗ್ ನೋಡಿದ್ರೆ ಇವತ್ತು ಶಿವರಾತ್ರಿ ದಿನ ಸಿಕ್ಕಾಪಟ್ಟೆ ಬಿಸಿ, ಮನೇಲಿ ಕೆಲ್ಸಗಳೇ ಜಾಸ್ತಿ ಇತ್ತು.
ಆದ್ರೂ ಮಗು ಕೇಳಿದೆ ಅಂತಂದ್ಮೇಲೆ ಮಾಡ್ಕೊಡ್ದಿರ ಇರೋದಕ್ಕಾಗತ್ತಾ? ಸೊ ಹಾಗಾಗಿ ಅದು ಒಂದಾಗಲಿ ಅಂತ ಒಂದ್ ಸೈಡಲ್ಲಿ ಅದನ್ನು ಮಾಡ್ತಾ ಇದ್ದೀನಿ. ಇನ್ನ ಇದು ಶಿವರಾತ್ರಿ ದಿನದ ಸಾಯಂಕಾಲದ ಪೂಜೆ. ನಾವು ಹೀಗೆ ಒಂದು ಮರಾನ ಇಟ್ಟು ಅದಕ್ಕೆ ಅದ್ರ ಕೆಳಗಡೆ ಒಂದ್ ರಂಗೋಲಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಒಂದು ಸಾರಿಸಿರುವಂತ ಮರಾನ ಇಡ್ತೀವಿ. ಅದ್ರ ಒಳಗಡೆ ನಾವ್ ಏನೇನು ಪ್ರತಿನಿತ್ಯ ಬಳಸ್ತೀವಿ, ಅಕ್ಕಿ, ರಾಗಿ ಹಿಟ್ಟು, ಬೇಳೆ, ಸಕ್ಕರೆ, ಬೆಲ್ಲ, ಎಲೆ, ಅಡಿಕೆ, ಬಾಳೆಹಣ್ಣು, ಬದನೆಕಾಯಿ, ಆಲೂಗಡ್ಡೆ ಹೀಗೆ ಎಲ್ಲಾನು ಇಟ್ಟು ಪೂಜೆ ಮಾಡ್ತೀವಿ. ಅದನ್ನ ಮಾರನೇ ದಿನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀವಿ. ಅವಾಗೆಲ್ಲ ಜಂಗಮರು ಅಂತ ಬರೋರಂತೆ ಮನೆ ಹತ್ರ ಬಂದು ಆ ಹಬ್ಬದ ಹಿಂದಿನ ದಿನ ಬಂದು ವಿಭೂತಿ ಕೊಟ್ಟು ಹೋಗೋರಂತೆ. ಸೊ ಮಾರನೇ ದಿನ ನಾವು ಪೂಜೆ ಎಲ್ಲ ಮಾಡಿ ಸ್ವಯಂ ಪಾಕನ ಅವ್ರಿಗೆ ಕೊಡ್ತಾ ಇದ್ರಂತೆ. ಸೊ ಇವಾಗ ಆದ್ರೆ ಯಾರು ಬರೋದಿಲ್ವಲ್ಲ, ಹಾಗಾಗಿ ನಾವು ಇದನ್ನ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ. ಅಂಡ್ ಇದು ನನ್ನ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ನಾವು ಇಲ್ಲಿ ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಅಡಿಗೆನ ಮಾಡ್ತಾ ಇದೀವಿ. ಈಗ ಸಮಯ 6 ಗಂಟೆ ಇರ್ಬೋದು. ಆಲ್ಮೋಸ್ಟ್ ನಮ್ಮ ಅಡಿಗೆಗಳೆಲ್ಲ ಮುಗಿತಾ ಬಂದಿದೆ. ನಾವು ಜಾಗರಣೆ ಇರ್ಲಿಲ್ಲ, ಬಟ್ ನೋಡ್ಬೇಕು ನೆಕ್ಸ್ಟ್ ಮುಂದಿನ ಬರೋ ವರ್ಷಗಳಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರ್ತಾರೆ, ಮೋಸ್ಟ್ಲಿ ಅವಾಗ ಮಾಡ್ಬೋದು ಅಂತ ಅನ್ಕೊಂತೀನಿ. ನಾವಿಲ್ಲಿ ಕಡ್ಲೆಕಾಳು ಸಾರು, ಅರವೆ ಸೊಪ್ಪು ತುಂಬಾನೇ ಮುಖ್ಯ ಇವತ್ತಿನ ದಿನ. ಅರವೆ ಸೊಪ್ಪಲ್ಲಿ ನಾವು ಇವತ್ತು ಉಳ್ಸೊಪ್ಪು ಸಾರು ಅಂತ ಮಾಡ್ತೀವಿ. ಇನ್ನ ಮಾಮೂಲಿ ಪಾಯಸ, ಚಿತ್ರಾನ್ನ, ವಡೆ, ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ, ಮುದ್ದೆ ಹೀಗೆ ಎಲ್ಲಾನು ರೆಡಿ ಆಗಿತ್ತು. ನಾವು 5 ಎಡೆನ ಇಡ್ತೀವಿ. ಅದ್ರಲ್ಲಿ ಒಂದನ್ನ ಪೂಜೆ ಆದ್ಮೇಲೆ ತಗೊಂಡ್ ಹೋಗಿ ಮೇಲ್ಗಡೆ ಕಾಗೆಗಳಿಗೆ ಇಟ್ಟು ಬರ್ತೀವಿ. ಇನ್ನ ಒಂದ್ ಎಡೆನ ತಗೊಂಡೋಗಿ ಹಸು ಕೊಟ್ಟು ಬರ್ತೀವಿ. ಮತ್ತೆ ಇನ್ನ ಮನೇಲಿ 3 ಎಲೆ ಏನಿರುತ್ತಲ್ಲ ಅದನ್ನ ಮನೆಯವರು ಯಾರು ಉಪವಾಸ ಇರ್ತಾರೆ ಅವ್ರು ತಗೊಳ್ತಾರೆ. ಹಬ್ಬಕ್ಕೆ ಮನೇಲಿ ತುಳಸಿ ಇಲ್ಲ ಅಂದ್ರೆ ಆಗತ್ತಾ? ಸೊ ಹಾಗಾಗಿ ನಾನಿಲ್ಲಿ ಟೆರೆಸ್ ಬಂದಿದ್ದೀನಿ, ಸ್ವಲ್ಪ ತುಳಸಿನ ತಗೊಂಡ್ ಹೋಗೋಣ ಅಂತ. ಇನ್ನ ಇದು ಶಿವರಾತ್ರಿಗೆ ಅಂತ ನಮ್ಮನೆ ಹತ್ರ ಮಾಡಿದ್ದಂತ ಅರೇಂಜ್ಮೆಂಟ್ಸ್. ಇಲ್ಲಿ ಮಧ್ಯ ಕಲ್ಯಾಣಿ ಇದೆ. ಸೊ ಸುತ್ತಲೂ ಈ ತರ ಶಿವರಾತ್ರಿಗೆ ರೆಡಿ ಮಾಡಿದ್ದಾರೆ. ಮತ್ತೆ ಹಾಗೆ ಎಕ್ಸಿಬಿಷನ್ಸ್, ಸ್ಟಾಲ್ಸ್ ಎಲ್ಲಾನು ಹಾಕಿದ್ರು. ಅಂಡ್ ಶಿವರಾತ್ರಿಲಿ ಸ್ವಲ್ಪ ಕೆಲಸ ಜಾಸ್ತಿ. ನಾನು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಕ್ಯಾಪ್ಚರ್ ಮಾಡಿದೀನಿ. ಹುರಿದ್ ರಾಗಿ ಹಿಟ್ಟಿನ ಉಂಡೆನ ಕ್ಯಾಪ್ಚರ್ ಮಾಡೋದನ್ನ ನಾನು ಮರ್ತ್ಬಿಟ್ಟೆ. ನಾವ್ ಯೂಶಲಿ ಹಬ್ಬದ ದಿನ ಸಾಯಂಕಾಲ ಅದನ್ನ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲಾರ್ಗೂ ಈ ರೆಸಿಪಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಸಪೋಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದವರು ನಿಮ್ಗೆ ಈ ರೆಸಿಪಿ ಬೇಕಾಗಿದ್ರೆ ನನ್ಗೆ ಒಂದ್ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೋಸ್ಕರ ಇನ್ನೊಂದು ಸೆಪರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಇನ್ನ ಒಂದು, ಈ ವ್ಲಾಗ್ ತುಂಬಾನೇ ಲೆಂತಿ ಆಯ್ತು, ಹಾಗಾಗಿ ನಾನು ಅಕ್ಕಿ ಉಂಡೆ, ರವೆ ಉಂಡೆ ಇದು ಯಾವ್ದನ್ನು ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ. ಅದ್ರಲ್ಲೂ ಈ ಹುರಿದ ರಾಗಿ ಹಿಟ್ಟಿನ ಉಂಡೆ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮತ್ತೆ ಅಷ್ಟೇ ಹೆಲ್ತಿ ಕೂಡ. ಇನ್ನ ನಮ್ಮೆಲ್ಲರ ಮೇಲೂ ಆ ಶಿವ ಪರಮಾತ್ಮನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.